ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಹರ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಯಾವ ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೆ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಶ್ರೀಮನ್ನಿಜಗುಣ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮ ಬಸವಾದಿ ಪ್ರಮತ್ತರನ್ನು ಮೊದಲು ಮಾಡಿಕೊಂಡು ಎಲ್ಲ ಋಷಿಮುನಿಗಳ ಪಾದಕ್ಕ ನನ್ನ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಆ ಪರಶಿವನಿಗೂ ಅನಂತನಂತ ನಮಸ್ಕಾರಗಳನ್ನು ಸಲ್ಲಿಸಿ, ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ಕಾಳಮ್ಮನ ಪಾದಕ್ಕ ದಂಡವತ್ತ ಪ್ರಣಾಮಗಳನ್ನು ಸಮರ್ಪಿಸಿ, ಶಿವಸ್ವರೂಪಿಗಳೇ, ಇಲ್ಲಿ ವಿಷಯ ಏನು ಅಂತ ಕೇಳಿದ್ರೆ, ಶ್ರೀಮನ್ನಿಜಗುಣ ಶಿವಯೋಗಿಗಳವರು ವಿರಚಿತ ಕೈವಲ್ಯ ಪದ್ಧತಿಯ ಅಧಿಕರಣವಾಗಿ ಇಟ್ಟುಕೊಂಡ ವಿಷಯ ಯಾವುದು ಅಂತ ಕೇಳಿದರೆ, ನೀತಿ ಕ್ರಿಯಾಸ್ಥಲ 1ನೇ ಪದ್ಯ. ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ. ಬಹು ಸುಂದರವಾಗಿರತಕ್ಕಂಥ ಈ ಪದ್ಯವನ್ನು ಹೇಳಿಕೊಂಡು ಬಂದಿದ್ದಾರೆ ಪುಣ್ಯಾತ್ಮರೇ. ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ. ಅಧಿಕ ಅಂತಂದ್ರೆ ಶ್ರೇಷ್ಠವಾದಂಥದ್ದು ಜಗತ್ತಿನಲ್ಲಿ ಇನ್ನೊಂದು ಇಲ್ಲವೇ ಇಲ್ಲ ಅಂದ್ರವರು. ಪ್ರಶ್ನೆನೂ ತಾವೇ ಮಾಡಿದರು, ಉತ್ತರವನ್ನು ತಾವೇ ಹೇಳಿದರು. ಜಗತ್ತಿನಲ್ಲಿ ಯಾವುದಾರ ಐತೇನೋ ಅಂತ ಕೇಳಿದ್ರೆ, ಎಲ್ಲಿ ಹುಡುಕ್ಯಾಡಿದ್ರೆ ಸಿಕ್ಕೇ ಇಲ್ಲ ಯಾರಿಗೂ. ಅದು ಎಲ್ಲಿ ಸಿಗುತ್ತದ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಯಾವ ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರುನಾಥನಲ್ಲಿ ಮಾತ್ರ ಇದು ಸಿಗುತ್ತೈತಿ. ಉಳುಕಿದ್ರಲ್ಲಿ ಎಲ್ಲೂ ಸಿಗಂಗಿಲ್ಲ. ಇಷ್ಟು ಬಂಗಾರ ಕೊಟ್ಟರೂ ಇಲ್ಲ, ಇಷ್ಟು ದುಡ್ಡು ಕೊಟ್ಟರೂ ಇಲ್ಲ, ಏನು ಕೊಟ್ಟರು ಅದು ಸಿಗಂಗಿಲ್ಲ. ಯಾವ ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರುಗಳು ಅದಾರಲ್ಲ ಅವ್ರ ತಲೆ ಮಾತ್ರ ಸಿಗುತ್ತೈತಿ. ಮತ್ತು ಅಲ್ಲಿ ಕೊಂಡ ತರಾಕ ಬರ್ತತೇನ್ರಿ ಅಂತ ಕೇಳಿದ್ರೆ, ನೀ ಮಾಡ ಮೊದಲು, ನಿನ್ನಂತೇಳಿ 4ನೇ ರೊಕ್ಕ ಇಟ್ಟುಕೊಂಡು ಹೋಗು. ವಿವೇಕ ವೈರಾಗ್ಯ ಸಮಾಧಿ ಷಡ್ ಸಂಪತ್ತಿ ಮುಮುಕ್ಷತ್ವಾದಿ ಅನ್ನತಕ್ಕಂಥವು 4ನೇ ದುಡ್ಡು ಇಟ್ಟುಕೊಂಡು ಹೋಗು ನೀವು. ಆಮೇಲೆ ಅವರ ಸೇವಾಕ ಪ್ರಿಯ ಅಂಗ ಆಪ್ತ ಸ್ಥಾನ ಸದ್ಭಾವ ಸೇವಾದಿಗಳನ್ನು ಮಾಡಿದಾಗ ಆವಾಗ ನಿನಗೆ ಅದು ದೊರಿತೈತಿ. ಮತ್ತು ಗುರುಗಳು ಭಾಳ ಮಂದಿ ಅದಾರ್ರಿ. ಯಾವ ಗುರುಗಳ ತಲೆ ಹೋಗಬೇಕನ್ನೋದು ನಮಗೆ ತಿಳಿವಲ್ತು. ನೀವು ಪ್ರಶ್ನೆ ಮಾಡಬಹುದು, ಯಾವ ಗುರುಗಳದಾರ, ಎಲ್ಲಿ ಹೋಗಬೇಕು? ಪುಣ್ಯಾತ್ಮರೇ,
ಜಗತ್ತಿನಲ್ಲಿ 6 ಪ್ರಕಾರ ಗುರುಗಳಿದ್ದಾರೆ. 6 ಪ್ರಕಾರ ಗುರುಗಳು ಅವರು ಯಾರು ಕೇಳಬಹುದು ನೀವು. ನಿಷೇಧ ಗುರು, ಕಾಮ್ಯ ಗುರು, ಸೂಚಕ ಗುರು, ವಾಚಕ ಗುರು, ವಿಹಿತ ಗುರು 6 ಪ್ರಕಾರವಾಗಿದ್ದಾರೆ. ಆದರೆ ಎಲ್ಲಿ ಹೋದಾಗ ಸಿಗುತ್ತೈತಿ? ವಿಹಿತ ಗುರುವಿನಂತೆ. ವಿಹಿತ ಅಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನಲ್ಲಿ ಹೋದಾಗ ಮಾತ್ರ ನಿಮಗಿದು ಸಿಗುತ್ತೈತಿ. ನೀವು ತಗೊಳ್ಳೋರ ಮಾತ್ರ ಗಟ್ಟಿಬೇಕು, ಅಲ್ಲಿ ಸಿಗುತ್ತೈತಿ. ಏಕ ಮನಸ್ಸಿನಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ನೀವು ಅದನ್ನು ಅಲೈಸಿದ್ರೆ ಆ ಅಮೃತ ಸುದೆಯ ನಿಮಗೆ ಸಿಗುತ್ತೈತಿ. ಪುಣ್ಯಾತ್ಮರೇ, ಕೆಲವೊಬ್ಬರು ಹೇಳ್ತಾರ ಅಮೃತ ಎಲ್ಲೈತಿ ಅಂತ ಕೇಳಿದ್ರೆ, ಏನಪ್ಪ ದೊಡ್ಡ ಮದ್ವೆ ಮಾಡಿದ ರಾಜ ಅಮೃತ ಊಟವನ್ನು ಹಾಕಿದ್ ನೋಡು, ಅಮೃತನಂತ ಊಟ ಮಾಡಿ ಬಂದಿವತ್ತಾರ. ಆ ಅಮೃತದ ಊಟ ಅದ ಸುದೇ ಆಗಕ್ಕೆ ಬರಂಗಿಲ್ಲ. ಜೇನು ಭಾಳ ಶಿವಿ ಇರ್ತೈತಿ ಅಂದ್ರೆ ಆಗಿನ ಪೂರ್ತಿಯಲ್ಲಿ ಅಷ್ಟ ಅದ. ಸದಾವ ಕಾಲ ಉಳಿಯುವುದು ಗುರುವಿನ ಸುದೇ, ವಚನ ಸುದೇ ಒಂದ ಉಳಿದ ಸದಾವ ಕಾಲ ಇರುವುದಂದ್ರೆ ಅದು ಒಂದೇ ಒಂದು. ಈ ಅಮೃತ ಸುದೆಯಕ್ಕಾಗಿ ರಾಜವನ್ನ ತೊರೆದಾರ. ಬುದ್ಧರು ರಾತಾರಾತ್ರಿಯನ ಮನಿ ಬಿಟ್ಟಾರ. ಯಾಕ? ಈ ಅಮೃತ ಸುದಯಕ್ಕಾಗಿ. ನಾವಿನ ಮನಿ ಬಿಟ್ಟು ಹೊರಗೆ ಬರುವಲ್ಲಿವು, ಹೌದಲ್ರಿ? ನಮಗೆಲ್ಲಿ ಸಿಗಬೇಕದ ಅಮೃತ ಸುದೆಯ? ಮನಿ ಬಿಟ್ಟ ನಮ್ಮ ಹೆಂಡ್ರ ಮಕ್ಕಳನ್ನು ಬಿಟ್ಟ ನಿಮಗೆ ಬಿಡಾಕು ಬ್ಯಾಡಂದಿಲ್ಲ. ಆ ಸುದೆಯ ಸಿಗಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ ಬೇಕು. ಬುದ್ಧನ ತಂದೆ ಒಬ್ಬ ಮಗ ಹುಟ್ಟಿದ. ಈ ಮಕ್ಕಳ ಹೆತ್ತರುಪಲೆ ಏನು ಮಾಡ್ತಾರೆ? ಪಂಚಾಂಗ ಜ್ಯೋತಿಷನಂತೇಳಿ ಹೋಗ್ತಾರ. ಆ ಜ್ಯೋತಿಷಗಾರ ಇದ್ದಕ್ಕಿದ್ದಂಗೆ ಎಷ್ಟು ಇಂಥ ಹೆಸರಿಡಬೇಕು, ಇಂಥ ನಕ್ಷತ್ರದಲ್ಲಿ ಹುಟ್ಟ್ಯಾನ, ಮುಂದೆ ಏನು ಹಾಕ್ಕಾನ ಅನ್ನೋದು ಹೇಳ್ತಾರೆ. ಅವ್ರು ಕಲ್ತಿರ್ತಾರಲ್ಲ, ಹೇಳ್ತಾರೆ. ಆಗ ಈ ಬುದ್ಧನ ತಂದೆಯಾಗಿರತಕ್ಕಂಥವರು ಆ ಜ್ಯೋತಿಷಗಾರನಂತೇಳಿ ಜ್ಯೋತಿಷವನ್ನು ತೆಗಿಸಿ ಕೇಳಾಕ ಹೋದ್ರಿ. ಅವ್ರೇನು ಹೇಳಿದರು? ಇವತ್ತ ಹುಟ್ಟ್ಯಾನ, ಎಷ್ಟು ಗಂಟೆಗೆ? ಇಷ್ಟು ಗಂಟೆ ಆಗಿತ್ತು ಹೇಳಿದಾಗ ಆವಾಗ ಮುಂದೆ ಏನು ಅಕ್ಕನ ನನ್ನ ಮಗ ಹೇಳ್ರಿ ಪ್ರಶ್ನೆ ಮಾಡಿದ್ರು ಅವರು. ಯಾರು? ಬುದ್ಧನ ತಂದೆಯವರು. ನೋಡ್ರಿ, ನಿನ್ನ ಮಗ ಅವಂದ ನೋಡಿದ್ರೆ ಈ ನಕ್ಷತ್ರದಲ್ಲಿ ನೋಡಬೇಕಾದ್ರೆ ಅವ ಮುಂದೆ ಸನ್ಯಾಸಿ ಅಕ್ಕನ, ಅವ ಮನಿ ಪ್ರಪಂಚಕ್ಕೆ ಆಗುವುದಿಲ್ಲ.
ಆಗಂಗಿಲ್ಲವ, ಇರುವುದಿಲ್ಲ ಮನೆಯೊಳಗೆ. ಅವ ಸನ್ಯಾಸಿ ಅಕ್ಕನು ಮತ್ತೆ ಹೇಳಿದ್ರು ಅವ್ರದ್ದು ಜ್ಯೋತಿಷ್ಕರ. ತಂದೆಗೆ ಚಿಂತೆ ಬಿತ್ತು, ಅಲ್ಲ ಒಬ್ಬ ಮಗ ಅದಾನ, ಇಷ್ಟೆಲ್ಲ ಐತಿ ಐಶ್ವರ್ಯ, ಹೆಂಗೆ ಮಾಡೋದು ವಿಚಾರ ಮಾಡಿದವ ಬುದ್ಧನ ತಂದೆ. ಇವನು ಒಟ್ಟ ಹೊರಗೆ ಹೋಗ್ಬಿಡ್ಬಾರ್ದನ್ನ, ಮಳೆಗಾಲದಾಗಿರತಕ್ಕಂಥದ್ದು ಒಂದು ಮನೆ ತಯಾರು ಮಾಡಬೇಕು, ಮಳೆ ಬಂದದ್ದು ಗೊತ್ತಾಗಬಾರ್ದು. ಚಳಿಗಾಲದಾಗ ಒಂದು ಮನೆ ಕಟ್ಟಿಸಿದ ಅದು ಚಳಿ ಅನ್ನತಕ್ಕಂಥ ಬಂದಿರಬಾರ್ದು. ಮುಂದೆ ಬ್ಯಾಸ್ಗೆ ಒಳಗೆ ಒಂದು ಬಿಸಿಲು ಒಟ್ಟ ಹತ್ತಿರಬಾರ್ದು, ಅವಾಗ ಹೊರಗೆ ಹೋಗಿರಬಾರ್ದು. 3 ಮನೆ ಕಟ್ಟಿಸಿದ್ರಿ ಬುದ್ಧನ ತಂದೆ. ಕಟ್ಟಿಸಿದ್ರೆ ಅಲ್ಲ ಇವ ಮದುವೆ ಮಾಡಿದ್ರೆ ಸನ್ಯಾಸಿ ಹಂಗಕ್ಕ, ನೀವು ಸನ್ಯಾಸಿ ಆಗಕ್ಕೆ ಬರಂಗಿಲ್ಲ. ಮದುವೆ ಮಾಡಬೇಕತ್ತ ಲಘು ಮಾಡಿ ಮದುವೆ ಮಾಡಿದ. ಒಳ್ಳೆ ಸುಂದರವಾದಂಥ ಹುಡುಗಿನ ತೆಗೆದ ಮದುವೆ ಮಾಡಿದರು. ಆಮೇಲೆ ಒಂದು ಮಗುನೂ ಆತ. ಆ ಮಗುವಿಗೆ ಏನು ಹೆಸರಿಟ್ರು ಅಂತ ಕೇಳಿದ್ರೆ ರಾಹುಲ ಅಂತ ಹೆಸರಿಟ್ರು. ರಾಹುಲ. ಆವಾಗ ಬುದ್ಧರು ಒಂದು ದಿವಸ ಏನು ಮಾಡಿದ್ರು ಅಂದ್ರೆ, ಮಲ್ಕೊಳ್ಳೋ ಸಂದರ್ಭದಲ್ಲಿ ಊಟ ಮಾಡಿ ವಿಹಾರಕ್ಕಂತೇಳಿ ಹೊರಗೆ ತನ್ನಲ್ಲೇ ಇರ್ತಕ್ಕಂಥ ಒಬ್ಬ ಮಂತ್ರಿ ಜೊತೆಗೆ ಹೊರಗೆ ಬಂದರು. ಅದೇ ಟೈಮದಲ್ಲಿ ಒಬ್ಬರು ತೀರ್ಕೊಂಡಿದ್ರು. ಅವ್ರನ್ನ ಹಲಗಿ ಬಾರಿಸ್ಕೋತ ಶವ ಇದು ಶಿಲ್ಕಿ ಮೇಲೆ ಮಲಗಿಸ್ಕೊಂಡು ತೊಗೊಂಡು ಹೊಂಟಿದ್ರಿ. ತಂದೆ ಹೊರಗೆ ಕಳಿಸಿರ್ಕಿಲ್ಲ, ಗೊತ್ತೂ ಇಲ್ಲ ಸಾಯ್ತಾರೋ ಹುಟ್ಟುತ್ತಾರೋ ಅನ್ನೋದು. ಕೇಳಿದ, ಇದೇನು ಮತ್ತೆ ಕೇಳಿದ, ಕೇಳ್ರು ಬುದ್ಧರು. ಆ ಮಂತ್ರಿನ ಕೇಳಿದಾಗ ಅವರ ಸತ್ತಾನ್ರಿ, ಅದಕ್ಕೆ ಅವನ ಸ್ಮಶಾನಕ್ಕೆ ಒಯ್ಲಿಕ್ಕತ್ತಾರ, ಅದಕ್ಕೆ ಬಾರಿಸ್ತಾರ. ಎಲ್ಲರೂ ಸಾಯ್ತಾರು ಅಂದ್ರೆ ಅವರ ಬುದ್ಧರು. ಓಹೋ, ಎಲ್ಲರೂ ಸಾಯೋದೈತ್ರಿ, ಎಲ್ಲರಿಗೂ ಮುಪ್ಪು ಬರ್ತೈತಿ, ಎಲ್ಲರಿಗೂ ಬರ್ತೈತ್ರಿ, ಎಲ್ಲರೂ ಒಂದನ ಹಿಂಗೆ ಹೋಗುದರಿ ಅಂದ. ಆವಾಗ ಬುದ್ಧರಿಗೆ ತಲೆ ಭ್ರಮೆ ಆಯಿತು. ಬೇಡ ಈ ಸಂಸಾರದೊಳಗಿರೋದು ನಾವು ಅಲ್ಲಿ. ರಾತ್ರಿ ನನ್ನ ಮನೆಯನ್ನು ತೊರೆದರು. ಮಗನ ನೋಡಲಿಲ್ಲ, ಹೆಂಡತಿಯನ್ನು ನೋಡಲಿಲ್ಲ. ಇದನ್ನು ತಗೊಂಡು ನನಗೇನು ಮಾಡೋದೈತಂದ್ರೆ, ನೈಶ್ವರ್ಯ ಆಗಿರ್ತಕ್ಕಂಥ ಶರೀರ ಇದು ಶರೀರ ಹೆಂಗೈತೆ ಅಂದ್ರೆ ಇಷ್ಟು ಸುಂದರ ಕಾಣಿಸ್ತೈತಿದ. ಯಾವಾಗ ಹವಾ ಹೊಕ್ಕತ್ತೇವು ಗೊತ್ತಿಲ್ಲ. ಕಂಬಾರ ಮನೆಯನ್ನ ತಿದಿ ಒಂದು ಚೂರು ಎಲ್ಲಾರ ತೂತು ಬಿತ್ತರ ಹವಾ ಹೋತಂದ್ರೆ ಅದನ್ನು ಎತ್ತಕ್ಕೆ ಬರಂಗಿಲ್ಲ. ಎದಕ್ಕೆ ಹೋದ್ರಿ ಅವರು ಬುದ್ಧರು? ಈ ಅಮೃತ ಸುಧೆಯನ್ನು ಸವಿಯಲಿಕ್ಕೆ ಜಗತ್ತು ಉದ್ಧಾರ ಮಾಡಿದರು. ಅಮೃತ ಸುಧೆಯಲ್ಲಿ ಎಷ್ಟು ಶಕ್ತಿ ಅದ ನೋಡ್ರಿ. ಅದಕ್ಕೆ ಪುಣ್ಯಾತ್ಮರೇ, ನಮಗೂ ಏನು ಯಾರಿಗೂ ಬ್ಯಾಡತ್ತು ತಕರಾರಿಲ್ಲಿದ. ಎಲ್ಲರೂ ಉಣ್ಣಬಹುದು. ಇದನ್ನು ಅಮೃತ ಸುಧೆಯನ್ನು ಎಲ್ಲರೂ ಉಣ್ಣಬಹುದು. ಈಗ ನೀವು ಕೂತಿರಲ್ಲ, ನಿಮಗೇನು ಊಟಕ್ಕೆ ಕೊಟ್ಟಿಲ್ಲ, ಏನೂ ಇಲ್ಲ, ಬಾಯಿ ತೆಗೆದು ಆನಂದದಿಂದ ಕೇಳ್ತೀರಿಲ್ಲೋ? ಇನ್ನೊಂದು ಏನು ಬ್ಯಾಡಪ್ಪ ಅನ್ನಿಸ್ತತಿ ಮನುಷ್ಯಗೆ. ಭಾಳ ಚಂದಳಿದ
ಗುರುಗಳ ಬಾಯಿಲೆ ಅಮೃತ ಸುದೇ ಬರ್ತೈತೆ ಅಂದಗಳೇ ಸಾಮಾನ್ಯ ಇಲ್ಲಿದು. ನೀವೆಲ್ಲರೂ ತಿಳ್ಕೊತೀರಿ, ಇಲ್ಲಷ್ಟ ಬಂದಾಗ ವೈರಾಗ್ಯ ಬರ್ತೈತೆ ನಿಮಗೆ. ಇದಕ್ಕಿಂತ ಇನ್ನೊಂದು ಸುದೆ ಯಾವುದು ಇಲ್ಲ ಅಂಥೇಳ್ಯಾರ. ಅದಕ್ಕೆ ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ, ರಾಗದಿನ್ ಬೇರಿನ್ನು ಭವಬೀಜ ಮುಂಟೆ ಉಂಟೆ ಉಂಟೆ ಅಂತ ಹೇಳ್ಕೊಂಬಂದಾರ ಪುಣ್ಯಾತ್ಮರೇ. ಅದಕ್ಕೆ ಈ ಅಮೃತ ಸುದೆ ಅಂತಂದ್ರೆ ಇದಕ್ಕೆ ಕರಿ ಅದಕ್ಕೂ ಹೇಳಿದರು. ಏನು ಕೊಡ್ತಂದ್ರೆ ಆಣಿ ಕೊಡ್ತಂದ್ರೆ ಕರಿಯನಿತ್ತಡೆವಲ್ಲೆ ಸಿರಿಯನಿತ್ತಡೆವಲ್ಲೆ ಹಿರಿದಪ್ಪ ರಾಜನಿತ್ತಡೆವಲ್ಲೆ ನಿಮ್ಮ ಶರಣರ ಸುಳ್ನುಡಿ ಅರಗಳಿಗೆ ಇತ್ತಡೆ ಕಾಣ ರಾಮನಾಥ. ಯಾವುದೂ ಅಲ್ಲೆನ ಕರಿ ಅಂದ್ರೆ ಆನಿವಲ್ಲಿ, ರಾಜವಲ್ಲಿ, ಸಿರಿ ಸಂಪತ್ತವಲ್ಲಿ, ಈ ಮಹಾತ್ಮರ ಸುಳ್ನುಡಿ ಅರಗಳಿಗೆರ ಇದ್ದರೆ ಸಾಕು ಅಂದ್ರೆ ಅವ್ರ ನಾವು ಎದಕ್ಕೆ ಸಾಕತ್ತೀವು? ಅರಗಳಿಗೆ ಇದ್ರೆ ಸಾಕಂದ್ರೆ ಅವರು ದಿವಸ ಒಂದು ಅರಗಳಿಗೆರ ಇದ್ರೆ ಅಂದ್ರೆ ನಾವು ಹೊಟ್ಟೆ ತುಂಬ ಊಟ ಮಾಡ್ತಂದ್ರೆ ಅವರು ಅಮೃತ ಸುದೆಯನ್ನು ಕುಡಿತನಂದ್ರೆ ಅವರು ಯಾವ ರಾಜ್ಯನೂ ಬ್ಯಾಡಂದ್ರೆ ನಾವು ರಾಜ್ಯ ಕೊಟ್ರೆ ಒಲ್ಲೆತ್ತೀವ, ಆಣಿ ಕೊಟ್ರೆ ಒಲ್ಲೆತ್ತೀವ, ಅದ್ರ ಮ್ಯಾಲೆ ಅಂಬಾರಿಗೂ ಒಂದು ಕೊಡತ್ತೀವ, ಸಿರಿ ಸಂಪತ್ತು ಕೊಟ್ರೆ ಒಲ್ಲೆತ್ತೀವ, ಅವ್ರು ಯಾವುದು ಬೇಡ ಅಂದ್ರೆ ನೋಡ್ರಿ. ಅದಕ್ಕೆ ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ. ಗುರುವಿನ ವಚನಕ್ಕಿಂತಲೂ ಶ್ರೇಷ್ಠವಾದಂಥದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲರಿ ಪುಣ್ಯಾತ್ಮರೇ. ನೀವು ತಿಳ್ಕೋರಿ, ತಿಳ್ಕೊಂಡು ಮುಕ್ತರಾಗ್ರಿ ಅಂಥೇಳಿ ಎರಡು ತೊದಲು ನುಡಿಯನ್ನು ಆ ಸದ್ಗುರುನಾಥನ ಚರಣಕ್ಕೆ ಅರ್ಪಿಸಿ ಮುಗಿಸ್ತಾ ಇದ್ದೇನೆ. ತತ್ಸತ್ಪರ ಬ್ರಹ್ಮಣೇ ನಮಃ. ಹರಿ ಓಂ.